ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಕರಪತ್ರ ಕದನ ನಡೀತಾ ಇದೆ. ಬಿಜೆಪಿಗೆ ವೋಟ್ ಹಾಕಿದ್ರೆ ನಿಮಗೆ ಜೈಲ್ ಫಿಕ್ಸ್. ಮತ ಸಮರದಲ್ಲಿ ಕೆಚ್ಚೆಬ್ಬಿಸಿದ ಎನ್ಎಸ್ಯುಐ ಪಾಂಪ್ಲೆಟ್. ಬಿಬಿವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕರಪತ್ರವನ್ನು ಹಂಚಿಕೆ ಮಾಡಲಾಗಿದೆ. 5 ಎನ್ಎಸ್ಯುಐ ಕಾರ್ಯಕರ್ತರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಕ್ಸಮರ ಕೂಡ ನಡೆದಿದೆ. ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ 5 ಜನರನ್ನ. ಬಿಬಿವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕರಪತ್ರವನ್ನ ಹಂಚಿಕೆ ಮಾಡಲಾಗ್ತಾ ಇತ್ತು. 5 ಎನ್ಎಸ್ಯುಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಕ್ಸಮರ ಕೂಡ ನಡೆದಿದೆ. ಈಗಾಗಲೇ ಪೊಲೀಸರು 5ರನ್ನ ವಶಕ್ಕೆ ಪಡೆಯಲಾಗಿದೆ. ಬಾಗಲಕೋಟೆಯಲ್ಲಿ ಕರಪತ್ರವನ್ನು ಹಂಚಿಕೆ ಮಾಡಲಾಗ್ತಾ ಇತ್ತು. ಈ ವೇಳೆ 5ರನ್ನ ಎನ್ಎಸ್ಯುಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ನೋಡಿ, ಈ ಕರಪತ್ರ ಹಂಚಿಕೆ ಮಾಡ್ತಾ ಇರುವಂಥ ದೃಶ್ಯ ಇದು. ಅಲ್ಲಿರುವಂಥ CCTVಯಲ್ಲಿ ಈ ದೃಶ್ಯ ಸರಿಯಾಗಿದೆ. ಬಾಗಲಕೋಟೆಯಲ್ಲಿ ನಡೆದಿರುವಂಥ ಘಟನೆ ಇದು. ಈಗ 5ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಕರಪತ್ರವನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಪ್ರತಿಭಟನೆ ಕೂಡ ನಡೀತಾ ಇದೆ. ನಿನ್ನೆ ರಾತ್ರಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ. ಪೊಲೀಸರು ಮತ್ತು ಈ ಕಾರ್ಯಕರ್ತರ ನಡುವೆ ವಾಕ್ಸಮರ ಕೂಡ ನಡೆದಿರೋದು. ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದ ಕೃತ್ಯಕ್ಕೆ ಕೇಸರಿ ಪಡೆ ಇದೀಗ ಕಿಡಿಕಾರ್ತಾ ಇದೆ. ರಾತ್ರೋರಾತ್ರಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಿದ್ದಾರೆ. ಬಾಗಲಕೋಟೆ ಪೊಲೀಸ್ ಠಾಣೆಯ ಮುಂದೆ ಬಿಜೆಪಿಯವರು ಧರಣಿ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಕುಮ್ಮಕ್ಕಿನಿಂದ ಕರಪತ್ರವನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. 5ರ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ ಧರಣಿಯನ್ನ ಈಗ ವಾಪಸ್ ಪಡೆದಿದ್ದಾರೆ. ಇಂದು ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಕೂಡ ಇದೆ. ನಿನ್ನೆ ಬಿಜೆಪಿ ಕಾರ್ಯಕರ್ತರು ಧರಣಿ ಕೂಡ ನಡೆಸಿದ್ರು. ಯಾವಾಗ 5ರನ್ನ ಅರೆಸ್ಟ್ ಮಾಡಿದ್ರು, ಧರಣಿಯನ್ನ ವಾಪಸ್ ಪಡೆದಿದ್ದಾರೆ. ನಿನ್ನೆ ರಾತ್ರಿ ದೊಡ್ಡ ಹೈಡ್ರಾಮಾ ಕೂಡ ನಡೆದಿದೆ. ಪೊಲೀಸ್ ಠಾಣೆಯ ಮುಂದೆ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಯಾವಾಗ ದೂರು ದಾಖಲಾಯಿತು, 5ರನ್ನ ಪೊಲೀಸರಿಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ತೀವ್ರಗೊಳ್ಳುವಂತ ಸಾಧ್ಯತೆ ಕೂಡ ಇದೆ. ನೋಡಿ, ನಿನ್ನೆ ರಾತ್ರಿ ಪ್ರತಿಭಟನೆಯನ್ನ ಮಾಡಿರೋದು. ಒಂದು ಕಡೆ ಎನ್ಎಸ್ಯುಐನಿಂದ ಈ ಕಾರ್ಯಕರ್ತರಿಂದ ಕರಪತ್ರವನ್ನ ಹಂಚಿಕೆ ಮಾಡಲಾಗ್ತಾ ಇತ್ತು. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಯಾವಾಗ ವಿಚಾರ ಗೊತ್ತಾಯಿತು, ಬಿಜೆಪಿಯವರು ಬಾಗಲಕೋಟೆ ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಗೊಂಡು ಪ್ರತಿಭಟನೆ ಕೂಡ ಮಾಡಿದರು. ಅದಾದ ಬಳಿಕ ಪೊಲೀಸರು ಈಗ 5ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಾಗಲಕೋಟೆಯ ಉಪಚುನಾವಣೆ ದಿನದಿಂದ ದಿನಕ್ಕೆ ಏನು ಪ್ರಚಾರದ ಕಾವು ಏರುತ್ತಿದ್ದಂತೆ ಇವತ್ತಿನ ದಿನ ಏನು ಸಾಯಂಕಾಲ 4 ಗಂಟೆ 4:15 ಹೊತ್ತಿಗೆ ಏನು ಬಾಗಲಕೋಟೆಯ ಏನು ನಿಜಲಿಂಗಪ್ಪ ವೈದ್ಯಕೀಯ ವಿದ್ಯಾಲಯದಲ್ಲಿ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಅನ್ಯ ಕೋಮಿನ ಹಲವು ವಿದ್ಯಾರ್ಥಿಗಳು ಕೇಸರಿ ಶಾಲ್ ಹಾಕೋದ್ರ ಮುಖಾಂತರ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥದ್ದು ಕೂಡ ಈಗಾಗಲೇ ಏನು ಬಿಜೆಪಿಯ ಕಾರ್ಯಕರ್ತರು ಹೇಳುವಂಥ ಮಾತಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರನ್ನು ಹಿಡಿದು ಪೊಲೀಸ್ ಠಾಣೆಗೆ ತಂದಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ ಒಬ್ಬ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ಮಾತಾಡಿಸಿ ತಿಳಿಯೋಣ ಏನಾಗಿದೆ ನಿಜವಾಗ್ಲೂ ಅಂತನ್ನುವಂಥದ್ದು. ಸರ್ ನಮಸ್ಕಾರ. ಈಗಾಗಲೇ ಬರದಿಂದ ಒಂದು ಪ್ರಚಾರದ ಕಾರ್ಯ ನಡೆದಿದೆ, ಅದರಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಸಾಕಷ್ಟು ಘಟಾನುಘಟಿ ನಾಯಕರು ಕೂಡ ಬಾಗಲಕೋಟೆಯಲ್ಲೇ ಮುಖ ಮೂಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಂಥ ಹೊತ್ತಲ್ಲಿ ಏನಾಯಿತು ಇವತ್ತು?
ಸರ್ ರಾಜಕಾರಣ ಹೆಂಗೆ ಮಾಡ್ಬೇಕಂದ್ರೆ ರಾಜಕಾರಣ ಮಾಡೋಕೆ ಅವ್ರು ರಾಜಕಾರಣ ಅವ್ರು ಮಾಡಬೇಕು, ನಮ್ಮ ರಾಜಕಾರಣ ನಾವು ಮಾಡಬೇಕು, ನಮ್ಮ ಪ್ರಚಾರ ನಾವು ಮಾಡಬೇಕು, ಅವ್ರ ಪ್ರಚಾರ ಅವ್ರು ಮಾಡಬೇಕು, ಯಾರ ಹಕ್ಕನ್ನು ನಾವು ಕಿತ್ಕೋಬಾರ್ದು. ಇವತ್ತು ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನೊಳಗೆ ಕಾಂಗ್ರೆಸ್ಸಿನ NSU ಏನು ವಿದ್ಯಾರ್ಥಿ ಘಟಕದ ವಿದ್ಯಾರ್ಥಿಗಳದಾರ ಒಂದು 25-30 ಜನ ಅವರೆಲ್ಲ ಕ್ಯಾಂಪಸ್ ಒಳಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಕ್ಯಾಂಪಸ್ ಒಳಗೆ ಹೋಗ್ಬೇಕಾದ್ರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಒಳಗೆ ಹೋಗ್ಬೇಕಾದ್ರೆ ನಾವು ಪರ್ಮಿಷನ್ ತೊಗೋಬೇಕಾಗ್ತದೆ. ನಾವೇ ಹೋಗಲಿ ಅವರೇ ಹೋಗಲಿ, BJP ಹೋಗಲಿ ಕಾಂಗ್ರೆಸ್ನವ್ರು ಹೋಗಲಿ, ಅದಕ್ಕೊಂದು ಪದ್ಧತಿ ಇದೆ. ಶಾಲೆ ಹಾಕೊಂಡು ಹೋಗಬಾರ್ದಲ್ಲಿ. ಅಲ್ಲೇ ಕೇಸರಿ ಶಾಲೆ ಹಾಕೊಂಡು ಹೋಗ್ಯಾರ. ಕೇಸರಿ ಶಾಲೆ ಹಾಕೊಂಡು ಹೋದವ್ರು ಯಾರು? ಅವ್ರು ಯಾರು? ಅವ್ರು ಅನ್ಯ ಕೋಮ್ನವ್ರು. ಅವ್ರು ಎಂದೂ ಜನ್ಮದ ಕೇಸರಿ ಶಾಲೆ ಹಾಕಂಗಿಲ್ಲ. ಅಂಥವ್ರು ಕೇಸರಿ ಶಾಲೆ ಹಾಕೊಂಡು ಹೋಗಿದ್ದಾರೆ. ಹೋಗಿ ಅಲ್ಲಿ ವಿದ್ಯಾರ್ಥಿಗಳನ್ನ ಬಡಕಾಯಿಸ್ತಾ ಒಂದು ಕರಪತ್ರನ ಮಾಡಿದ್ದಾರೆ. ಏನಂತಿತ್ತು ಸರ್ ಕರಪತ್ರದಲ್ಲಿ ಟೋಟಲ್ ಆಗಿ ವೀರಣ್ಣ ಚರಂತಿಮಠ ಅವರ ವೈಯಕ್ತಿಕ ತೇಜೋವಧಿಯನ್ನು ಮಾಡಿದ್ದಾರೆ. ಸಂಘನ ಮಿಸ್ಯೂಸ್ ಮಾಡ್ಕೊಳಕತ್ತಾರ, ನಿಮಗೆ ಧಮಕಿ ಕೊಡ್ತಾರ, ನಿಮಗೆ ಹೊರಗೆ ಹಾಕ್ತೀನಿ ಅಂದಾರ ಅಂಥೇಳಿ ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನು, ತೇಜೋವಧಿ ಆಗುವಂಥ ಮಾತುಗಳನ್ನು, ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬುವಂಥ ಮಾತುಗಳನ್ನು ಆ ಕರಪತ್ರಗಳಲ್ಲಿ ಛಾಪಿಸಿದ್ದಾರೆ. ನಿಮ್ಮ ಬಿಡುಗಡೆನೂ ಮಾಡಂದ್ರೆ ಮಾಡ್ತೀವಿ ನಾವು. ಆ ಕರಪತ್ರಗಳನ್ನು ಹಂಚುವ ಹೊತ್ನಾಗ ಆ ಕರಪತ್ರದಲ್ಲಿ ನಮ್ಮ ಅಭ್ಯರ್ಥಿಯಾಗಿರೋಂಥ ವೀರಣ್ಣ ಚರಂತಿಮಠರ ಫೋಟೋನು ಕೂಡ ಭಾವಚಿತ್ರನೂ ಕೂಡ ಹಾಕಿದ್ದಾರೆ. ನಾವು ಭಾವಚಿತ್ರಗಳನ್ನು ಅವ್ರೇನು ತಿಳ್ಕೊಂಡ್ರೆ ಕೆಲವೊಂದು ಅಧಿಕಾರಿಗಳಲ್ಲಿ ಏನೋ ಇಲೆಕ್ಷನ್ದವ್ರು ಏನೋ BJP ಏನೋ ಬಂದಂಗಾದ್ರೆ ಹೆಂಗೂ ಇದ್ರ ಚೇರ್ಮನ್ ಅದ್ರ ಅಂತ ತಿಳ್ಕೊಂಡ್ಬಿಟ್ರೆ ಆಮೇಲೆ ಇಬ್ಬರು ಅಧಿಕಾರಿಗಳು ಹೆಂಗೆ ಒಳಗೆ ಬಂದಿರಿ ನೀವು ತಾಯಿಲಿ ಅಂತ ತೆಗೆದು ನೋಡಿದಾಗ ಅದು NSU ಕಾಂಗ್ರೆಸ್ ಘಟಕದವರು ಅದನ್ನು ಮಾಡಿದಂಥ ಕರಪತ್ರ ಇತ್ತು. ಕಾರ್ಯಕರ್ತರು ಇಲ್ಲಿಯವರು ಸರ್ ಕಾರ್ಯಕರ್ತರು ನಮ್ಮ ಜಿಲ್ಲಾದವ್ರು ಸರ್, ಕೊಪ್ಪಳ, ಬೆಳಗಾವಿ ಹಿಂಗೆಲ್ಲ ಜಿಲ್ಲಾದವ್ರು ಅದಾರ ಸರ್. ಅವರು ಮುದ್ದೇಬಿಹಾಳ, ಬಿಜಾಪುರ ಜಿಲ್ಲಾದವ್ರು, ಒಟ್ಟು ಅವು ಬೇರೆ ಜಿಲ್ಲಾದವ್ರು ಉದ್ದೇಶಪೂರ್ವಕವಾಗಿ ಮಾಡ್ಯಾರಂತ. ಉದ್ದೇಶಪೂರ್ವಕವಾಗಿ ಅವ್ರನ್ನ ತೊಗೊಂಡು, ಯಾಕಂದ್ರೆ ಗೊತ್ತೈತಿಲ್ಲ ನಿಮಗೆ DCM ಶಿವಕುಮಾರ್ ಅವರು ಮತ್ತು ಸುನಿಲ್ ಕುಮಾರ್ ಪಾಟೀಲ್ ಅವರು ಮೊನ್ನೆ ಒಂದು ಪ್ರೆಸ್ ಮೀಟಿಂಗ್ ಹೇಳ್ಯಾರಲ್ಲ, ಎಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಧಮಕಿ ಕೊಟ್ಬಿಟ್ರೆ ಅವರು ಅದನ್ನು ಟ್ರಯಲ್ ಮಾಡಕತ್ತಾರೆ. ಈಗ ಆವತ್ತು ಧಮಕಿ ಕೊಟ್ಟರು, ಈಗ ಹುಡುಗರನ್ನ ತೊಗೊಂಬಂದು ಬಿಟ್ಟು ಹುಡುಗರು ಮನಸ್ಸಿನೊಳಗೆ ಗೊಂದಲ ಮಾಡಕತ್ತಾರೆ. ಮತ್ತು ನಿಮ್ಗೆ ಒಂದು ಗೊತ್ತಿರಲಿ, ಈಗಿರುವಂಥ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಇರುವಂಥ ಯೂತ್ಸ್ BJP ಫಾರ್ ಅದರ. ಆ BJP ಫಾರ್ ಇದಕ್ಕೆ ಇವರಿಗೆ ಒಂದು ಹೊಟ್ಟೆ ಉರಿ, ಯಾಕಂದ್ರೆ ಸೋಲಿನ ಭೀತಿ ಕಾಡಕತ್ತದ. ಎಲ್ಲ ಯೂತ್ಸ್ ಎಲ್ಲರೂ ಜಮಾ ಆಗಿ ಒಟ್ಟರು BJPಗೆ ಓಟ್ ಹಾಕ್ತಾರೆ, BJP ಕ್ಯಾಂಡಿಡೇಟ್ ಗೆಲ್ತೈತಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾದ ಮ್ಯಾಗ ಈ ಒಂದು ದುಷ್ಕೃತ್ಯಕ್ಕೆ ಇಳಿದಾರ ಅವರು. ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್. ಯಾವಾಗ DK ಶಿವಕುಮಾರ್ DCM ಅವರು ಖುಲ್ಲಾ ನಾವು ವಿದ್ಯಾರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರು ವೋಟ್ ಹಾಕ್ತಾರೆ ಅನ್ನತಕ್ಕಂಥ ಕಲ್ಪನೆಯಿಂದ ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದು 2 ದಿವಸದ ಹಿಂದೆ ನಾನು ಪತ್ರಿಕಾ ಪ್ರಕಟಣೆಯಲ್ಲಿ ಮಾತಾಡುವಾಗ ಹೇಳಿದ್ದೆ. ಮತ್ತು ಅದು ಇವತ್ತು ಸತ್ಯ ಮಾಡಿ ತೋರಿಸಿದ್ದಾರೆ. ಇವತ್ತು ಪೊಲೀಸ್ ವ್ಯಾನದಲ್ಲಿ ಕರಪತ್ರಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಅವರು ಇಷ್ಟು ಖುಲ್ಲಾ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ನೀವು ಅಲ್ಲಿ ಕೇಳಕ್ಕೆ ಬಂದರೆ ನಾನು ಪ್ರಿಮೈಸಿಸ್ ಬಿಟ್ಟು ಹೊರಗೆ ಬಂದೆ, ಮಾಡಬಾರ್ದು ಅಂತ. ಅವರು ಏನಾದರೂ ಭಾರತೀಯ ಜನತಾ ಪಾರ್ಟಿಗೆ ಧಮಕಿ ಕೊಡೋದ್ರ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸೋ ಕಾರ್ಯಕ್ರಮ ಮಾಡ್ತೀನಂತ ತಿಳಿದಿದ್ರೆ ಅದು ಅವರ ಭ್ರಮೆ. ಈ ಘಟನೆಯಿಂದ ಸ್ಪಷ್ಟವಾಗಿ ಏನು ತಿಳಿತದಂತಂದರೆ, ಈಗಾಗಲೇ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಪೊಲೀಸರ ಮುಖಾಂತರ ಅಧಿಕಾರಿಗಳ ಮುಖಾಂತರ ಮತದಾರರ ಮೇಲೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು FIR